ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಬನ್ ಯೂಟ್ಯೂಬ್ ಚಾನಲ್. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಊರಿಂದ ಬರೋದು ಲೇಟ್ ಆಯಿತು, ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ, ಆಗೋಸ್ಕರ ಸಾರಿ ಫಾರ್ ದ ಡಿಲೇ. ನಾನು ಊರಿಗೆ ಹೋಗಿದ್ದು ನನ್ನ ತಂಗಿ ಊರಲ್ಲಿ, ನಾಕಿಕೆರೆ ಅಂತ ಆ ಊರ ಹೆಸರು. ಆ ಊರಲ್ಲಿ ಗ್ರಾಮ ದೇವತೆ ಕೋಡಿ ಆಲದಮ್ಮ ಅಂತ ಆ ದೇವ್ರದ್ದು, ಕೆಂಚಾಂಬಿಕೆ ಅಂತ ದೇವ್ರ ಹೆಸರು. ಆ ದೇವ್ರದ್ದು ಕಾರ್ತಿಕ ಮಹೋತ್ಸವ ಇತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಸಖತ್ ಶಾಕಿಂಗ್ ಅಂತಂದ್ರೆ ಇಷ್ಟು ಜನ ಸೇರ್ತಾರ, ಇಷ್ಟೊಂದು ಅಡುಗೆ ಮಾಡ್ತಾರ ಅನ್ನೋದು ನನಗೆ ಶಾಕ್ ಆಯಿತು. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದು. ಒಂದು ವರ್ಷ ಜಾತ್ರೆ ಮಾಡ್ತಾರೆ, ಒಂದು ವರ್ಷ ಕಾರ್ತಿಕ ಮಹೋತ್ಸವ ಪರೇವು ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ನಾನು ಹೋಗಿದ್ದು. ಇಡೀ ರಾತ್ರಿ ನೈಟ್ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಹೋಳಿಗೆ ಮಾಡಿದ್ದು. ಹೋಳಿಗೆ ಅಂದರೆ ಕರ್ಗಡ್ಬು, ಅದನ್ನು ಮಾಡಿದ್ದು. ಅಲ್ಲಿ ಅದೇ ಫೇಮಸ್ಸು. ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇರುತ್ತೆ ಅಲ್ಲಿ. ಎಲ್ಲರೂ ಒಟ್ಟಾಗಿ ಮಾಡೋದು ಅಂತಂದರೆ ಈ ಕಾಲದಲ್ಲೂ ಅದನ್ನು ಚೆನ್ನಾಗಿ ಎಲ್ಲರೂ ಒಂದುಗೂಡಿ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ಗ್ರೇಟ್ ಅಂತ ಹೇಳ್ಬೋದು. ತುಂಬ ಸಪೋರ್ಟಿವ್ ಇದ್ದಾರೆ ಒಬ್ರಿಗೊಬ್ರು ಅಲ್ಲೆಲ್ಲರೂ ಕೂಡ ಊರಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ನೈಟ್ ಎಲ್ಲ ಭಜನೆ, ಹಾಗೆ ದೇವಿ ಪುರಾಣ ಎಲ್ಲ ಹೇಳ್ತಾ ಇರ್ತಾರೆ. ಎಲ್ಲಾ ಮನೆಯಿಂದ ಕೂಡ ಪ್ರತಿಯೊಬ್ರು ಹೆಣ್ಮಕ್ಳನ್ನು ಕೂಡ ಅವರೇ ಕರ್ಕೊಂಡು ಹೋಗ್ತಾರೆ. ಊರಿಂದ ಹೊರಗಡೆ ಇರೋದದು ದೇವಸ್ಥಾನ, ಆಲದ ಮರದ ಕೆಳಗಡೆ ಇದೆ. ಎಲ್ಲರೂ ಕೂಡ ಎಲೆ ಉಜ್ಜೋದಿಕ್ಕೆ ಲತ್ತುಡಿ ಮಣೆ ತಗೊಂಡು ಎಲ್ಲರೂ ಒಟ್ಟಿಗೆ ಬಂದು ಮಾಡಿಬಿಟ್ಟು ಇಡೀ ರಾತ್ರಿ ಮಾಡಿ ಬೆಳಗ್ಗೆ ಹೋಗ್ತಾರೆ. ಬೆಳಗ್ಗೆ ಎದ್ದು ಎಲ್ಲರೂ ಒಟ್ಟಿಗೆ ಬಂದು ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಊಟ ಮಾಡಿ ಹೋಗ್ತಾರೆ. 3 ಹಳ್ಳಿಯವರಿಂದ ಸೇರಿ ಮಾಡೋದು ಇದು. ಈಗ ದೇವಿಗೆಲ್ಲ ಅಲಂಕಾರ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಾಕಿಕೆರೆ ಕೆಂಚಾಂಬಿಕೆ ದೇವರು. ಹಾಗೆ ಹೋಳಿಗೆ ನೋಡಿ 3 ಕ್ವಿಂಟಲ್ ಹೋಳಿಗೆ ಮಾಡಿರೋದು. ಅದಕ್ಕೆ ಕಾಯಿ ರಸ ಕೂಡ ಮಾಡಿದ್ರು. ನೈಟ್ ಎಲ್ಲ ನಾನು ಕೂಡ ಹೋಗಿ ಬಂದಿದ್ದೆ, ಎಲ್ಲ ಉಜ್ಜಿ ಎಲ್ಲ ಮಾಡಿಬಿಟ್ಟು ಬಂದೆ. ಹಾಗೆ ಬೆಳಿಗ್ಗೆ ನಾವು ಈಗ ಹೋಗ್ತಾ ಇರೋದು. ಬೆಳಿಗ್ಗೆ ತುಂಬಾ ಜನ ಬಂದಿದ್ದರು. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಜನ ಜಾಸ್ತಿ ಇರುತ್ತೆ, ಮಕ್ಕಳೆಲ್ಲ ಇದ್ದರು ಅಂತೇಳ್ಬಿಟ್ಟು ಮಂಗಳಾರತಿ ಮಾಡಿಸೋದಕ್ಕೆ ಆಗಲ್ಲ ಅಂತೇಳಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಈ ತುಂಬ ವರ್ಷದಿಂದ ಇದೇ ಥರನೇ ನಡೆಸ್ಕೊಂಡ್ಬಂದಿದ್ದಾರೆ. 1 ವರ್ಷ ಪರೇವು ಅಂತ ಮಾಡ್ತಾರೆ, 1 ವರ್ಷ ಜಾತ್ರೆ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಈಗ ಖುಷಿ ಆಯಿತು, ಮತ್ತೊಮ್ಮೆ ಹೋಗಬೇಕು ಕೂಡ ಅಂತ ಅನ್ನಿಸ್ತು. ಎಷ್ಟು ಕೋಆರ್ಡಿನೇಷನಲ್ಲಿ ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ನೋಡಿ ಬೇರೆ ಹಳ್ಳಿಗೂ ಕೂಡ ಆ್ಯಕ್ಚುಲಿ ಮಾದರಿ ಅಂತಲೇ ಹೇಳ್ಬೋದು, ಎಲ್ಲರೂ ಒಟ್ಟಿಗೆ ಮಾಡೋದು ಇದು. ಸೊ ತುಂಬ ಚೆನ್ನಾಗಾಯಿತು. ಹೀಗೆ ಮುಂದುವರಲಿ ಅಂತ ಕೂಡ ಬೇಡ್ಕೊಳ್ತಾ ದೇವ್ರನ್ನ. ನಮ್ಮ ತಂಗಿ ಊರಲ್ಲಿ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಹಾಗೆ ನಮ್ಮೂರ ಪಕ್ಕ ಏರೂರು ಅಂತ ಇದೆ, ಅಲ್ಲಿ ಜುಂಜಪ್ಪನ ಜಾತ್ರೆ ಇತ್ತು. ನಾನು ಮದುವೆ ಆದಾಗಿಂದ ಹೋಗೇ ಇರಲಿಲ್ಲ. ಸೊ ಅಲ್ಲಿಗೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸಿಕ್ಕಾಪಟ್ಟೆ ರಶ್ ಕೂಡ ಆಗಿತ್ತು. ದರ್ಶನ ಮಾಡಿಕೊಂಡು ಜಾತ್ರೆ ಅಂದರೆ ಖಾರ ಮಂಡಕ್ಕಿ ತೊಗೊಳ್ಲೇಬೇಕು. ಖಾರ ಮಂಡಕ್ಕಿ, ಜಿಲೇಬಿ ತೊಗೊಂಡು ಮಕ್ಕಳಿಗೆಲ್ಲ ಆಟ ಸಾಮಾನು ತೊಗೊಂಡು ಬಂದೇ ಆಯಿತು. ಇದು ನನ್ನ ದೇವರ ದರ್ಶನದ ಪುಟ್ಟ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಥ್ಯಾಂಕ್ ಯು.